ಹಾಯ್ ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಈ ವಿಡಿಯೋ ಮಾಡ್ಕೋತಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದನೂ ಸ್ಟಾರ್ಟಿಂಗಿಂದ ಏನೇನು ಅನ್ಕೊತಾ ಇದ್ದೆ ಅದನ್ನೆಲ್ಲ ಏನೂ ತಗೊಳ್ಳೋದಕ್ಕಾಗಿರಲಿಲ್ಲ. ಮತ್ತು ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ರೀಲ್ಸ್ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು. ಸೊ ಇವಾಗ ಹೋಗ್ತಾ ಹೋಗ್ತಾ ಅದೂ ಇಂಪ್ರೂವ್ ಆಗ್ತಾಯಿದೆ. ಮತ್ತು ನನಗೆ ಇದು ಈ ಥಿಂಗ್ಸು ಯೂಟ್ಯೂಬ್ ವೀಡಿಯೋ ಮಾಡೋಕ್ಕಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡೋಕ್ಕಿರ್ಬೋದು ಬೇಕೇ ಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಅದನ್ನು ತಗೊಂಡಿರಲಿಲ್ಲ ಏನೂ, ಸ್ವಲ್ಪ ಡೇಸ್ ಆಗಲಿ ಅಂತೇಳಿ ಒಂದು ಟ್ರೈಪಾಡ್ ತೊಗೊಂಡಿದ್ದೆ ವೀಡಿಯೋ ಮಾಡೋದಕ್ಕೆ ಅದಕ್ಕೆಲ್ಲ ಅಂತೇಳಿ. ಅದನ್ನು ಯೂಸ್ ಮಾಡ್ತಿದ್ದೆ. ಅದು ತುಂಬ ದೊಡ್ಡದಾಯಿತು ಅಂತೇಳಿ ಇವಾಗ ಸೆಲ್ಫಿ ಸ್ಟಿಕ್ಕಲ್ಲೇ ಟ್ರೈಪಾಡ್ ಥರ ಬರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ವೀಡಿಯೋಸ್ಗೆ ಸಿಂಪಲ್ಲಾಗಿ ಈ ಥರದ್ದಕ್ಕೆಲ್ಲ. ಹೊರಗಡೆ ಎಲ್ಲ ಹೋದಾಗ ಕ್ಯಾರಿ ಮಾಡ್ಕೊಂಡೆಲ್ಲ ಹೋಗಬೇಕು ಅಂತಂದರೆ ಟ್ರೈಪಾಡ್ ಬೇಕು ಅಂತೇಳಿ ತೊಗೊಂಡಿದ್ದೆ. ಆವಾಗಲೇ ತೊಗೊಂಡಿದ್ದು ನಾನು ಆಲ್ಮೋಸ್ಟ್ ಒಂದು 1 ಇಯರ್ ಮೇಲೆ ಆಯಿತು ಅನಿಸುತ್ತೆ. ರಿಂಗ್ ಲೈಟ್ ಇರ್ಬೋದು, ಯಾವುದೇ ಥರದ ಲೈಟ್ ಯಾವುದೂ ಯೂಸ್ ಮಾಡ್ತಾ ಇಲ್ಲ, ನಾನು ನಾರ್ಮಲಾಗಿ ಮಾಡ್ತಾ ಇರೋದು ಅಷ್ಟೇ. ಸೊ ನಾನಿವತ್ತು ಫ್ಲಿಪ್ಕಾರ್ಟಿಂದ ಒಂದು ಮೈಕ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಆರ್ಡ್ರ್ ಬಂದು ಆಲ್ರೆಡಿ ಇದು 3 ಡೇಸ್ ಆಯಿತು. ನನ್ನ ವೀಡಿಯೋ ಮಾಡೋಕ್ಕೇ ಟೈಮ್ ಇರಲಿಲ್ಲ. ಇವತ್ತು ಬೇಗ ಆಫೀಸಿಂದ ಬಂದಮೇಲೆ ಟಕ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫಸ್ಟು ಈ ವಿಡಿಯೋನ ಮಾಡಿಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಗ್ಯಾಡ್ಜೆಟ್ ಆಫ್ ಮೈ ಯೂಟ್ಯೂಬ್ ಜರ್ನಿ ಮತ್ತು ಇನ್ಸ್ಟಾಗ್ರಾಮ್ ಜರ್ನಿ. ಈ ಜರ್ನಿಯಲ್ಲಿ ನನ್ನ ಲೈಫಿನ ಮೊದಲನೇ ಗ್ಯಾಡ್ಜೆಟ್ ಅಂತ ಹೇಳಿದ್ರೆ ಇದೇನೇ ನಾನು ತಗೊಂಡಿರೋವಂಥ ಮೈಕು. ಇದನ್ನು ನಾನು ತುಂಬ ಜನ ಯೂಟ್ಯೂಬಲ್ಲಿ ರಿಸರ್ಚ್ ಮಾಡಿ ಯಾವುದು ಯೂಸ್ ಮಾಡಿದ್ರೆ ಒಳ್ಳೇದಿರುತ್ತೆ, ಬೆಟರ್ ಇರುತ್ತೆ ಅಂತ ಹೇಳಿ ನೋಡಿ ತಗೊಂಡಿರೋದು ಈ ಮೈಕ್ನ ನಾನು. ಇವಾಗ ಬೇರೆ ಫ್ಲಿಪ್ಕಾರ್ಟಲ್ಲೆಲ್ಲ ಆಫರ್ ನಡೀತಾ ಇದೆ. ನೀವು ಏನಾದ್ರೂ ತಗೋಬೇಕು ಅಂತ ಹೇಳಿದರೆ ಒಂದು ಸತಿ ಚೆಕ್ ಮಾಡಿ, ತುಂಬ ಆಫರ್ಸ್ಗಳು ನಡೀತಾ ಇದೆ ಫ್ಲಿಪ್ಕಾರ್ಟಲ್ಲಿ. ಸೊ ನಾನು ತಗೊಂಡಿರೋ ಬ್ರ್ಯಾಂಡ್ ಬಂದು ನೋಡ್ತಾ ಇರ್ಬೋದು, ಈ ಬ್ರ್ಯಾಂಡು ಗ್ರೀನೆರೋ ವೈರ್ಲೆಸ್ ಮೈಕ್ರೋಫೋನ್. ತುಂಬ ದಿನದಿಂದ ಆಸೆ ಪಟ್ಟಿದ್ದು ನಾನು ಇದನ್ನು ಮೈಕ್ ತಗೋಬೇಕು ಅಂತ ಹೇಳಿ. ಯಾಕಂದರೆ ವೀಡಿಯೋಸ್ ಎಲ್ಲ ಮಾಡಬೇಕಾದ್ರೆ ಒಂದೊಂದು ಕಡೆ ಗಾಳಿ ಇರುತ್ತೆ, ಅವಾಗೆಲ್ಲ ಮಾತಾಡೋಕ್ಕಾಗಲ್ಲ. ಮತ್ತು ವೆಹಿಕಲ್ ಸೌಂಡ್ಸ್ ಇರುತ್ತೆ, ಅವಾಗೆಲ್ಲ ಕೇಳಿಸ್ತಾ ಇರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮುಂದೆ ಹೋಗಲಿ ಇದೇ ಥರ, ಆಮೇಲೆ ಇಂಪ್ರೂವ್ ಆದಮೇಲೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮ್ಯಾಂಡೇಟ್ರಿ ಯೂಟ್ಯೂಬ್ ಜರ್ನಿ ಯಾರ್ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೆ ಬೇಕಾಗಿರೋದು ಬೇಸಿಕ್ಕಾಗಿ ಒಂದು ಫೋನು ಮತ್ತು ಮೈಕ್ ಮಾತ್ರ ಮ್ಯಾಂಡೇಟ್ರಿ. ಯಾಕಂತಂದರೆ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲಿ ಮಾಡಿರೋದ್ರಲ್ಲೂ ವಾಯ್ಸ್ ಓವರೇ ಜಾಸ್ತಿ ಇದೆ, ಡೈರೆಕ್ಟ್ ಮಾತಾಡಿರೋದೇ ಕಡಿಮೆ. ಯಾಕಂತಂದರೆ ಮನೆಗೆ ಬಂದು ಮೈಕ್ ಇಲ್ಲ ಅಲ್ವಾ, ಸೊ ಮನೆಗೆ ಬಂದು ವೀಡಿಯೋ ವಾಯ್ಸ್ ಓವರ್ ಕೊಟ್ಕೊತಾ ಇದ್ದೆ. ಅದಕ್ಕೋಸ್ಕರನೇ ನಿಮಗೆ ಒಳ್ಳೆ ಕ್ವಾಲಿಟಿ ಆಡಿಯೋ ಎಲ್ಲ ಕೊಡಬೇಕು ಅಂತೇಳಿ ಈ ಮೈಕ್ನ ತಗೊಂಡಿರೋದು. ನೋಡ್ತಾ ಇರ್ಬೋದು, ಓಪನ್ ಮಾಡ್ತಾಯಿದ್ದೀನಿ. ಈ 2 ಹ್ಯಾಂಡ್ಸೆಟ್ ಬರುತ್ತೆ ನೋಡಿ, ಮೈಕು 2 ಬರುತ್ತೆ, ಇದು ಅಡಾಪ್ಟರ್ ಇರುತ್ತೆ. ನಾವು ಇದನ್ನು ಮೊಬೈಲ್ಗೆ ಅಡಾಪ್ಟ್ ಮಾಡ್ಕೋಬೇಕು, ಇದನ್ನು ಮೀನ್ಸ್ ಕನೆಕ್ಷನ್ ಮಾಡ್ಕೋಬೇಕು ಮೊಬೈಲ್ಗೆ. ಮತ್ತು ಇದೆರಡೂ ಮೈಕ್. ಸೊ ನಾನು ಇವಾಗ ಫಸ್ಟ್ ಟೈಮ್ ಹಾಕ್ಕೊತಾ ಇದ್ದೀನಿ. ಗುರುರಾಯರು ಎಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ನಿಜವಾಗ್ಲೂ ಎಲ್ಲ ಯೂಟ್ಯೂಬರ್ಸ್ ಎಲ್ಲ ನೋಡಿದಾಗ ನನಗೆ ತುಂಬ ಆಸೆ ಆಗೋದು, ನಾನು ಯಾವಾಗ ಈ ಥರ ಮೈಕ್ ತೊಗೊಂಡು ಯೂಟ್ಯೂಬ್ ವೀಡಿಯೋ ಮಾಡೋದು, ಈ ಥರ ಹಿಡ್ಕೊಂಡು ಮಾತಾಡೋದು ಅಂತ ಎಲ್ಲ ಅನ್ನಿಸ್ತಾ ಇತ್ತು. ಬಟ್ ಅದೇನು ಕಾಸ್ಟ್ಲಿ ಅಂತ ಅಲ್ಲ ತಗೊಳ್ಳೋದಕ್ಕೆ. ಬಟ್ ಇವಾಗಲೇ ಬೇಡ, ಸ್ವಲ್ಪ ಜರ್ನಿ ಕಂಟಿನ್ಯೂ ಮಾಡೋಣ, ಇನ್ನೂ ಜಾಸ್ತಿ ಫಾಲೋವರ್ಸು ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ, ಆಮೇಲೆ ತಗೊಳ್ಳೋಣ ಅಂತೇಳಿ ನಾನೇ ಡಿಲೇ ಮಾಡಿದ್ದೆ ಅಷ್ಟೇ. ಬಟ್ ತಗೊಳಕ್ಕಾಗಿಲ್ಲ ಅಂತೇಳಿ ತೊಗೊಂಡಿರಲಿಲ್ಲ ಅಲ್ಲ ನಾನು. ಫಾಲೋವರ್ಸು ಮತ್ತು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಮತ್ತು ಇದು ಸೆಕೆಂಡ್ ಮೈಕು. ತುಂಬ ಖುಷಿ ಆಗ್ತಿದೆ ನನಗೆ. ಯಾಕಂತಂದರೆ ಆಫ್ಟರ್ ಸೋ ಮೆನಿ ಸ್ಟ್ರಗಲ್ಸ್ ಮೀನ್ಸ್ ಸೋ ಮೆನಿ ಡ್ರೀಮ್ಸ್, ಫೈನಲಿ ನಾನು ನನ್ನ ಯೂಟ್ಯೂಬ್ ಜರ್ನಿಗೆ ಫಸ್ಟ್ ಗ್ಯಾಡ್ಜೆಟ್ನ ತಗೊಂಡಿದ್ದೀನಿ. ಇದರಲ್ಲಿ ಇದು ಚಾರ್ಜಬಲೇನೆ, ಚಾರ್ಜ್ ಮಾಡಲೇಬೇಕು ಇದನ್ನು. ಇಲ್ಲಿ ಆನ್ ಬಟನ್ ಬರುತ್ತೆ. ಇಲ್ಲಿ ಈ ಫ್ಲವರ್ ಇದೆ ನೋಡಿ, ಇದು ತೆಗಿಯೋಕ್ಕಾಗಲ್ಲ.
ಇಲ್ಲಿ ಆನ್ ಬಟನ್ ಬರುತ್ತೆ ಮೈಕಲ್ಲಿ, ಇಲ್ಲೊಂದು ಮತ್ತು ಇದರಲ್ಲೂ ಬ್ಯಾಕ್ ಸೈಡ್ ಇಲ್ಲಿ ಆನ್ ಬಟನ್ ಇದೆ. ಮತ್ತು ಇದು ಆಟೋಮೆಟಿಕ್ಕು ಮೊಬೈಲಿಗೆ ಕನೆಕ್ಟ್ ಮಾಡೋದಷ್ಟೇ, ಸಿ ಟೈಪ್ ಇದೆ ಇದು. ಇದನ್ನು ಆಟೋಮೆಟಿಕ್ಕಾಗಿ ಮೊಬೈಲಿಗೆ ಕನೆಕ್ಟ್ ಮಾಡಿದ ತಕ್ಷಣ ಆನ್ ಆಗುತ್ತಿದ್ದು. ಆನ್ ಆದಮೇಲೆ ಇದೆರಡು ಮೈಕ್ ಸೆಟ್ನ ನಾವು ಆನ್ ಮಾಡ್ಕೋಬೇಕು. ಎರಡು ಮೈಕ್ನ ಆನ್ ಮಾಡಿಕೊಂಡ್ರೆ ನನ್ನ ಜೊತೆಲಿ ಯಾರಿರ್ತಾರೆ ಅವರು ಮತ್ತು ನಾನು ಯೂಸ್ ಮಾಡ್ಬೋದು. ಮೈಕ್ ಆನ್ ಆದಮೇಲೆ ಇಲ್ಲಿ 3 ಲೈಟ್ಸ್, ಇಲ್ಲಿ 2 ಲೈಟ್ಸ್ ಬ್ಲಿಂಕ್ ಆಗುತ್ತೆ ಒಂದು ಕನೆಕ್ಟ್ ಆದಾಗ, ಮತ್ತು ಇನ್ನೊಂದು ಕನೆಕ್ಟ್ ಆದಾಗ 3 ಲೈಟ್ಸ್ ಬ್ಲಿಂಕ್ ಆಗುತ್ತಂತೆ. ಸೊ ಇದನ್ನೆಲ್ಲ ನನಗೆ ಎಕ್ಸ್ಪರ್ಟೈಸ್ ಇಲ್ಲ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ. ನಾನು ವೀಡಿಯೋದಲ್ಲಿ ನೋಡಿದ್ದು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಾನು ಇವಾಗ ತಾನೇ ಓಪನ್ ಮಾಡ್ತಾ ಇದ್ದೀನಿ ಪಾರ್ಸಲ್ ಇದನ್ನು. ಸೊ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನೋಡೋಣ ಹೆಂಗೆಲ್ಲ ರೆಕಾರ್ಡಿಂಗ್ಸ್ ಬರುತ್ತೆ, ಹೆಂಗೆ ವಾಯ್ಸ್ ಬರುತ್ತೆ ಅಂಥೇಳಿ. ಇದು ಮತ್ತು ಇದ್ರ ಜೊತೆಲಿ ನನಗೆ ವಯರ್ ಬಂದಿದೆ ಸಿ ಟೈಪ್ದು. ಮೈಕ್ಗೆ ಇದೊಂದು ಸ್ಪಾಂಜ್ ಥರ ಬಂದಿದೆ ನೋಡಿ, ಇದೊಂದು ಸ್ಪಾಂಜ್ ಥರ ಬಂದಿದೆ ಹಾಕೊಳ್ಳೋದಕ್ಕೆ. 2 ಮೈಕ್ ಬಂದಿದೆ, ಇದು 2. ಇದೆಲ್ಲ ಹೆಂಗೆ ಯೂಸ್ ಮಾಡಬೇಕು ಅಂತೇಳಿ ಮ್ಯಾನುವಲ್ ಇದೆ ಒಳಗಡೆ, ಅದರಲ್ಲಿ ನೋಡಿ ತಿಳ್ಕೊಬೇಕು. ಇನ್ನೂ ನಾನು ನೋಡ್ಕೊಂಡಿಲ್ಲ. ನೋಡ್ತಾ ಇರ್ಬೋದು, ಒಂದೇ ಕೇಬಲ್ಗೆ ಡ್ಯುಯಲ್ ಥರ ಒಂದೇ ಸರಿ ಮೈಕ್ ಚಾರ್ಜ್ ಹಾಕೋ ಥರ 2 ಸಿ ಟೈಪ್ದು ಪಿನ್ಸ್ ಬಂದಿದ್ದಾವೆ ಈ ಥರ. ಇದು USB ಕೇಬಲ್ ಇದೆ. ಅದಾದಮೇಲೆ ಇಲ್ಲಿ ಹೆಂಗೆಲ್ಲ ಮಾಡಬೇಕು ಅಂತೇಳಿ ಮ್ಯಾನುವಲ್ ಕೊಟ್ಟಿದ್ದಾರೆ ಒಂದು. ಮತ್ತು 1 ಇಯರ್ ವಾರಂಟಿ ಕಾರ್ಡ್ ಇದೆ, 1 ಇಯರ್ ವಾರಂಟಿ ಕಾರ್ಡು ಕೊಟ್ಟಿದ್ದಾರೆ. ಗ್ರೀನ್ ಏರೋನ, ಇದ್ರ ಹೆಸರು ಗ್ರೀನ್ ಏರೋ ಅಂತ ಹೇಳಿ. ತುಂಬ ಖುಷಿ ಆಗ್ತಾಯಿದೆ ನನಗೆ. ಫಸ್ಟ್ ಗ್ಯಾಡ್ಜೆಟ್ ಆಫ್ ಮೈ ಲೈಫ್ ಇನ್ ಮೈ ಯೂಟ್ಯೂಬ್ ಜರ್ನಿ. ಮತ್ತೆ ಅದೇನೇ ಮಾತಾಡ್ತಾ ಇದ್ದೀನಿ ನಾನು, ಯಾಕಂತಂದರೆ ಅಷ್ಟು ಖುಷಿ ಆಗ್ತಾಯಿದೆ ನನಗೆ. ಫಸ್ಟ್ ಟೈಮು ಈ ಥರ ಗ್ಯಾಡ್ಜೆಟ್ ಎಲ್ಲ ತೊಗೊಂಡಿದ್ದೀನಲ್ಲ ಅಂಥೇಳಿ. ಫೈನಲಿ ದ ಮೈಕ್ ಇಸ್ ಹಿಯರ್. ಇನ್ಮೇಲೆ ನಾನು ನೀಟಾಗಿ ವ್ಲಾಗ್ ಮಾಡ್ಬೋದು, ಮಾತಾಡ್ಬೋದು, ನಿಮಗೆಲ್ಲ ಇನ್ಫಾರ್ಮೇಷನ್ನ ಕ್ಲಿಯರಾಗಿ ಕೊಡ್ಬೋದು ಅಂತ ಅಂದ್ಕೊತೀನಿ. ಆಲ್ರೆಡಿ ನನ್ನ ಸ್ಟಾಫ್ಸ್ ಎಲ್ಲ ಹೇಳ್ತಾಯಿದ್ರು, ತುಂಬ ಜನ ನನ್ನ ಜೊತೆ ಕೋವರ್ಕರ್ಸ್ ಇದ್ದಾರಲ್ಲ ಅವರು, ನಿನ್ನ ವಾಯ್ಸು ತುಂಬ ಕ್ಲಿಯರಾಗಿ ಬರುತ್ತೆ, ವೀಡಿಯೋದಲ್ಲೆಲ್ಲ ಮಾತಾಡಬೇಕಾದ್ರೆ ಬೇರೆಯವ್ರದ್ದೆಲ್ಲ ಒಂಥರ ಸ್ಟಾಪ್ ಆಗೋದು ಆ ಥರ ಎಲ್ಲ ಬರುತ್ತೆ, ಆ ಥರ ಬರ್ತಾ ಇಲ್ಲ, ನಿಮ್ಮದು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿದ್ರು. ಫುಲ್ ಖುಷಿ ಆಯಿತು. ಆವಾಗ ನಾನು ಅಂದ್ಕೊಂಡೆ ಇನ್ನು ಮೈಕ್ ಯೂಸ್ ಮಾಡಿದ್ರೆ ಇನ್ನೂ ಎಷ್ಟು ಕ್ಲಿಯರಾಗಿ ಬರ್ಬೋದು ಅಂತೇಳಿ. ಇದನ್ನು ಆ್ಯಕ್ಚುಲಿ ರಿಮೂವಬಲ್ ಇದೆಯಾ ಇಲ್ವಾ ಗೊತ್ತಿಲ್ಲ, ನಾನು ವೀಡಿಯೋ ನೋಡಿನೇ ತಿಳ್ಕೊಬೇಕು ಇದನ್ನು. ಯಾಕಂತಂದರೆ ಸುಮ್ಮನೆ ಹಂಗೆ ತೆಗಿಯೋಕೆ ಹೋಗಿ ಏನಾದರೂ ಎಡವಟ್ಟಾದರೆ ಕಷ್ಟ. ಅದಕ್ಕೋಸ್ಕರ ನಾನು ಈ ಡೇನ ಮೆಮೊರಬಲ್ ಆಗಿ ಇಟ್ಕೊತೀನಿ ನಿಜವಾಗ್ಲೂ. ಇದಕ್ಕೆ ನಾನು ಪೇ ಮಾಡಿದ್ದು 999 ರುಪೀಸು, ಅಂದರೆ 1000 ರುಪೀಸ್ ಅಪ್ರಾಕ್ಸ್ ಅಷ್ಟೇನೆ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತೇಳಿ. ತುಂಬ ನನಗಂತೂ ಈ ಸ್ಪಾಂಜ್ ಇದೆಯಲ್ಲ ಇದು ತುಂಬ ಇಷ್ಟ ಆಯಿತು. ಇನ್ನೂ ದೇವರು ಹೆಚ್ಚು ಶಕ್ತಿ ಕೊಡಲಿ, ಇನ್ನೂ ಹೆಚ್ಚು ಕಂಟೆಂಟ್ ಮಾಡೋದಕ್ಕೆ ಇರ್ಬೋದು, ನಿಮಗೆ ನನ್ನ ಇನ್ಫಾರ್ಮೇಷನ್ನ ಕೊಡೋದಕ್ಕಿರ್ಬೋದು, ಎಲ್ಲದಕ್ಕೂ. ಸೊ ಇನ್ನು ಬಟನ್ದು ಬರುತ್ತಲ್ಲ ಅದು ತಗೋಬೇಕು ಅಂತ ಆಸೆ ಇದೆ ನನಗೆ. ಸೊ ಇವಾಗ ಸಿಂಪಲ್ಲಾಗಿ ಸ್ಲೋವಾಗಿ ಸ್ಟಾರ್ಟ್ ಮಾಡೋಣ ಲೈಫನ್ನು ಅಂತೇಳಿ ಇದನ್ನು ತಗೊಂಡಿದ್ದೀನಿ. ತುಂಬ ಖುಷಿ ಆಯ್ತು ನನಗೆ. ಈ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳಿನೇ ಈ ವಿಡಿಯೋ ಮಾಡ್ಕೊಂಡಿದ್ದಿದ್ದು ನಾನು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.